ಶ್ರೀ ಗುರುಭ್ಯೋ ನಮಃ. ಹಿಮಕುಂದಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಎಲ್ಲ ಶಾಸ್ತ್ರಗಳ ಪ್ರವಕ್ತಾರನಾದ ದೈತ್ಯರಿಗೆ ಪರಮ ಗುರುವಾದಂತಹ ವಿದ್ಯಾರೂಪದ ಹಾಗೆ ಇರತಕ್ಕಂತಹ ಶುಕ್ರ, ಅವನ ಅನುಗ್ರಹ ಇಲ್ಲ ಅಂತ ಆದರೆ ನಮ್ಮ ಜೀವನದಲ್ಲಿ ನಾವು ಸಂತೋಷವಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ಶುಕ್ರನ ಅನುಗ್ರಹ ಬೇಕು. ಜೊತೆಗೆ ಶುಕ್ರ ಅಸ್ತನಾದಾಗ, ಶುಕ್ರ ಮೂಢನಾದಾಗ ನಾವು ಯಾವ ಕೆಲಸವನ್ನು ಮಾಡಬಾರದು. ಮಾಡಿದ್ರೆ ಏನಾಗುತ್ತೆ? ಯಾಕೆ ಮಾಡಬಾರ್ದು? ನಮ್ಮ ಮುಂದೆ ಕಣ್ಮುಂದೆ ಬರ್ತಾನ, ಅವನ ಶಾಪ ಕೊಡ್ತಾನ, ಹೀಗೆಲ್ಲ ಅಧಿಕ ಪ್ರಸಂಗ ಮಾತನಾಡುವಂತಹ ಜನರೂ ಇದ್ದಾರೆ. ಆದರೆ ಶುಕ್ರ ಮೂಢ ಇದ್ದಾಗ ಅದರ ಆಚರಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಒಳ್ಳೆಯ ಫಲವನ್ನು ಪಡೆದುಕೊಂಡ ಜನರೂ ಇದ್ದಾರೆ. ಹಾಗಾದರೆ ಅನೇಕರಿಗೆ ಬಂದ ಸಂದೇಹ, ಶುಕ್ರ ಮೂಢ ಇದ್ದಾಗ ನಾವು ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರ್ದು, ಮಾಡುವುದರಿಂದಾಗಿ ಏನಾಗುತ್ತೆ, ಜೊತೆಗೆ ಶುಕ್ರ ಮೂಢದಲ್ಲಿ ಏನು ಮಾಡಬೇಕಾಗಿದ್ರೆ, ಏನು ಮಾಡಬಾರ್ದು, ಏನು ಮಾಡಬೇಕು, ಇದು ಬಹಳ ಅನೇಕರು ನನಗೆ ಫೋನ್ ಮುಖಾಂತರ, ಮೆಸೇಜಿನ ಮುಖಾಂತರ ಅನೇಕರು ಈ ಪ್ರಶ್ನೆಯನ್ನು ಕೇಳಿದ್ದೀರಿ. ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಶುಕ್ರ ಮೌಢ್ಯ ಪ್ರಾರಂಭವಾಗಲಿದೆ. ಮೇ 9ರಿಂದ ಮೇ 8ರಿಂದಲೇ ಪ್ರಾರಂಭವಾಗಲಿದೆ. ಅದು 2 ತಿಂಗಳ ಕಾಲ ನಮಗೆ ಇರುತ್ತೆ. ಅಂದರೆ ಕ್ರೋಧಿನಾಮ ಸಂವತ್ಸರದ ಚೈತ್ರ ಕೃಷ್ಣ ಅಮಾವಾಸ್ಯೆ ಬುಧವಾರ ತಾರೀಕು 8ನೇ ತಾರೀಕು ಮೇ ತಿಂಗಳು 24ನೇ ಇಸ್ವಿಯಲ್ಲಿ ಪೂರ್ವದಲ್ಲಿ ಅಸ್ತಂಗತನಾಗಿ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ದ್ವಾದಶಿ ಬುಧವಾರದಂದು, ಅಂದರೆ 3ನೇ ತಾರೀಕು ಜುಲೈ 24ನೇ ತಾರೀಕು ಪಶ್ಚಿಮದಲ್ಲಿ ಉದಯಿಸ್ತಾ ಇದ್ದಾನೆ. ಹಾಗಾದರೆ ಈ ಮೇ 8ರಿಂದ ಆರಂಭ ಮಾಡಿಕೊಂಡು ಜುಲೈ 3ನೇ ತಾರೀಕಿನ ಪರ್ಯಂತ ಏನು 2 ತಿಂಗಳ ಕಾಲ ಆಸ್ಪಾಸಿನಲ್ಲಿ ಇದ್ದಾವೆ. ಈ ಸಂದರ್ಭದಲ್ಲಿ ನಾವು ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಕಾರಣ ಯಾಕೆ ಅಂತ ಹೇಳಿದ್ರೆ, ಈ ದಿನ ಇಂತಹ, ಅಂದರೆ ಈಗಿನ ಕಾಲದಲ್ಲಿ ಹೇಗಿದೆ ಅಂತಂದರೆ, ನಾವು ಕಲ್ಯಾಣ ಮಂಟಪ ಫ್ರೀಯಾಗಿದ್ದಾಗ ನಮ್ಮ ಮಕ್ಕಳ ಮದುವೆ ನಾವು ಮಾಡ್ತೇವೆ, ಅಥವಾ ಎಲ್ಲರೂ ಬರೋ ದಿವಸ ಎಲ್ಲರಿಗೂ ರಜೆ ಇರಬೇಕು, ಭಾನುವಾರಗಳಾಗಬೇಕು, ಈ ಥರ ಇದ್ದರೆ ಅಂತಹ ದಿವಸದಲ್ಲಿ ಮುಹೂರ್ತ ಇದೆಯೋ ಇಲ್ಲೋ ಅದು 2ನೇದು, ಅಥವಾ ಮುಹೂರ್ತವನ್ನು ಕೊಡಿ ಅಂತ ಹೇಳಿ ಬಲವಂತವಾಗಿ ತಗೊಳ್ಳುವಂಥದ್ದು. ಕೊಡಲಿಕ್ಕೆ ಇಷ್ಟ ಇಲ್ಲದೆ ಹೋದರೂ ಏನೋ ಅಭಿಮಾನದಲ್ಲಿ ಅಥವಾ ಇನ್ನೇನೋ ಸಂಕೋಚಕ್ಕೆ ಒಳಗಾಗಿ ಕೆಲವರು ಈ ಮುಹೂರ್ತವನ್ನು ಕೊಟ್ಟಿರ್ತಾರೆ. ಕೊನೆಗೆ ಕೊಟ್ಟವರೇ ಹೋದ್ರು ಅಂತ, ಅವ್ರು ಕೊಟ್ಟರು ನಾವು ಮಾಡಿದ್ವಿ ಅಂತ ಹೇಳಿಬಿಡ್ತಾರೆ. ಆದರೆ ಅವರಿಗೆ ಆ ದಿವಸವೇ ಆಗಬೇಕು ಅನ್ನುವಂಥ ಹಠ. ಹಾಗಿದ್ರೆ ಹಾಗೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು? ಹಾಗಾದ್ರೆ ಏನು ಕೆಲಸ ಮಾಡಬೇಕು, ಶುಕ್ರ ಮೂಢ ಇದ್ದಾಗ ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋದನ್ನು ಸ್ಪಷ್ಟವಾಗಿ ಶಾಸ್ತ್ರ ನಮಗೆ ತಿಳಿಸಿಕೊಟ್ಟಿದೆ. ಶಾಸ್ತ್ರ ತಿಳಿಸಿಕೊಟ್ಟ, ತೋರಿಸಿಕೊಟ್ಟ ಮಾರ್ಗದಲ್ಲಿ ನಾವು ನಡೆದಾಗ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಶಾಸ್ತ್ರ ಏನು ಹೇಳ್ತಾ ಇದೆ? ಶಾಸ್ತ್ರಕಾರರು ಹೇಳ್ತಾರೆ, ಈ ಮೂಢೋ ಗುರು ಸದಾ ವರ್ಜ್ಯ ಬ್ರಾಹ್ಮಣಸ್ಯೋಪನಯನೆ ಬ್ರಾಹ್ಮೋದ್ವಾಹೇತು ಶುಕ್ರಸ್ಯ ಅಸ್ತಕಾಲೋ ವಿವರ್ಜತೆ. ಇಲ್ಲಿ 2 ವಿಷಯ, ಗುರುಮೌಢ್ಯ ಮತ್ತೆ ಶುಕ್ರಮೌಢ್ಯ, 2 ವಿಷಯವನ್ನು ಹೇಳ್ತಾ ಇದ್ದಾರೆ. ಗುರುಮೌಢ್ಯ ಇದ್ದಾಗ ಉಪನಯನವನ್ನು ಮಾಡಬೇಡಿ, ಒಳ್ಳೆಯದಲ್ಲ. ವಿವಾಹಕ್ಕೆ ಶುಕ್ರಮೌಢ್ಯ ಇದ್ದಾಗ ವಿವಾಹವನ್ನು ಮಾಡಲೇಬೇಡಿ ಅಂತ ಸ್ಪಷ್ಟವಾದ ಮಾತು. ಹಾಗಾಗಿ ಈ ಶುಕ್ರಮೌಢ್ಯ ಇದ್ದಾಗ, ಮತ್ತೆ ಮಲಮಾಸವಿದ್ದಾಗ, ಮತ್ತೆ ಸಂಕ್ರಮಣದ ಕಾಲದಲ್ಲಿ ನಾವು ಕೆಲವೊಂದನ್ನು ನಿಷೇಧ ಮಾಡಬೇಕು ಅಂತ ಮುಹೂರ್ತಕಾರರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅದರಲ್ಲಿ ಶುಕ್ರಮೌಢ್ಯ ಇದ್ದಾಗಂತೂ ವಿವಾಹವನ್ನು ಮಾಡಲೇಬಾರದು ಅನ್ನೋದು ಬಹಳ ಸ್ಪಷ್ಟ. ಹಾಗಾಗಿ ಮೇ 8ರಿಂದ ಶುರುವಾದಂತಹ ಶುಕ್ರಮೌಢ್ಯ ಜುಲೈ, ಈ ವರ್ಷ ಕ್ರೋಧಿನಾಮ ಸಂವತ್ಸರದಲ್ಲಿ ವಿವಾಹದ ಮುಹೂರ್ತಗಳು ಬಹಳ ಕಡಿಮೆ ಇದೆ, ಬಹಳ ಕಡಿಮೆ. ಅಂದರೆ ಯಾಕೆ? ಒಂದು ಗುರುಮೌಢ್ಯ, ಇನ್ನೊಂದು ಶುಕ್ರಮೌಢ್ಯ ಬರುತ್ತೆ, ಆಮೇಲೆ ಆಷಾಢ ಪ್ರಾರಂಭ ಆಗುತ್ತೆ. ಹಾಗಾಗಿ ಇಲ್ಲಿ ನಮಗೆ ಅನೇಕ ದೋಷಗಳು ಇರ್ತಕ್ಕಂತಹ ಸಂದರ್ಭವನ್ನು ತ್ಯಾಗ ಮಾಡಲೇಬೇಕು. ಅದರಲ್ಲಿ ಹೇಳ್ತಾರೆ,
ಯಾವ್ಯಾವಾಗ ಏನೇನನ್ನ ಬಿಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಚೋಲೋಪನಯನೆ ಚೈವ ವಿವಾಹೋದ್ಯಾಪನಾದಿಕಂ ವೇದಾರಂಭಂ ಗೃಹಾರಂಭಂ ಮಹಾರುದ್ರಂ ತದೇವ ಚ ದೇವತಾನಾಂ ಪ್ರತಿಷ್ಠಾಂ ಚ ಗೋದಾನಂ ಸ್ನಾತಕಂ ಚ ಯತ್ ವ್ರತಾರಂಭಣಂ ಚೈವ ನವವದ್ವಾ ಪ್ರವೇಶನಂ. ಅನೇಕವನ್ನ ತ್ಯಾಗ ಮಾಡಿ. ಯಾವುದ್ಯಾವುದು? ಚೌಲ ಸಂಸ್ಕಾರ, ಉಪನಯನ ಸಂಸ್ಕಾರ, ವಿವಾಹ ಸಂಸ್ಕಾರ, ಆಮೇಲೆ ದೇವತಾ ಪ್ರತಿಷ್ಠೆಗಳು, ಅನಂತರದಲ್ಲಿ ವ್ರತಗಳು, ಮತ್ತೆ ವಾಸ್ತುಕರ್ಮ, ಮಹಾಯಜ್ಞ, ಇದೆಲ್ಲವನ್ನು ಕೂಡ ತ್ಯಾಗ ಮಾಡಿ. ಬಾಲೇವಾ ಯದಿವಾ ವೃದ್ಧೆ ಶುಕ್ರೇ ಅಸ್ತಮಿತೆ ಗುರೌ. ಶುಕ್ರ ಅಸ್ತನಾದಾಗ ಅಥವಾ ಅವನು ಶುಕ್ರನು ಬಾಲ್ಯಾವಸ್ಥೆಯಲ್ಲಿದ್ದಾಗ ಅಥವಾ ವೃದ್ಧಾಪ್ಯಾವಸ್ಥೆಯಲ್ಲಿ ಇದ್ದಾಗ ಈ ಏತಾನಿ ವರ್ಧಯೇತ್ ದೇವದರ್ಶನಂ, ಇವನ್ನೆಲ್ಲವನ್ನು ಕೂಡ ತ್ಯಾಗ ಮಾಡಿ. ಇನ್ನು ಹೇಳ್ತಾರೆ ದೇವದರ್ಶನಂ ಅಂತ ಹೇಳಿದ್ರೆ ಯಾತ್ರೆಯನ್ನು ಮಾಡಬೇಡಿ ಅಂತ ಹೇಳ್ತಾರೆ. ವಿಶೇಷವಾಗಿ ನಾವು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಯಾತ್ರೆ ಮಾಡ್ತೇವಲ್ಲ ದೇವರ ದರ್ಶನಕ್ಕೆ ಅಂತ, ಅದು ಫಲ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅಲ್ಲೂ ಹೇಳ್ತಾರೆ, ಗೋದಾವರ್ಯಾಂ ಗವಾಯಾಂ ಚ ಶ್ರೀಶೈಲ ಮಲ್ಲಿಕಾರ್ಜುನೆ ಅಯನೇ ವಿಶುವೇ ಚೈವ ಚಾತುರ್ಮಾಸ್ಯ ವ್ರತೇಶು ಚ ಉತ್ಸವೇಶು ಸರ್ವೇಶು ಸೀಮಂತ ಋತುಕರ್ಮಸು. ಈ ಕೆಲವೊಂದು ಸಂದರ್ಭದಲ್ಲಿ ಉತ್ಸವಾದಿಗಳು ಅಥವಾ ಈ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ, ಚಾತುರ್ಮಾಸ್ಯ ವ್ರತ ಇತ್ಯಾದಿಗಳಿಗಾಗುವಾಗ ಶುಕ್ರಮೌಢ್ಯ ಕೆಲಸ ಮಾಡೋಲ್ಲ, ಶುಕ್ರಮೌಢ್ಯದ ದೋಷ ಬರೋದಿಲ್ಲ. ಆದರೆ ವಿವಾಹಕ್ಕೆ ಸ್ಪಷ್ಟವಾಗಿ ಹೇಳ್ತಾರೆ, ವಿವಾಹಕ್ಕೆ ಶುಕ್ರಮೌಢ್ಯದಲ್ಲಿ ವಿವಾಹವನ್ನು ಮಾಡಲೇಬಾರದು. ಇವತ್ತು ಎಷ್ಟು ದಿವಸ ಎಷ್ಟು ಜನ ವಿವಾಹಕ್ಕೆ ತಯಾರಾಗಿದ್ದೀರಿ. ಖಂಡಿತ ಹೇಳ್ತೇನೆ, ಈ ಸಂದರ್ಭದಲ್ಲಿ ವಿವಾಹ ಅಂತಕ್ಕಂಥದ್ದು ಉಚಿತ ಅಲ್ಲ. ಯಾಕೆ ಅಂತಂದ್ರೆ ಜ್ಯೋತಿಷ ಶಾಸ್ತ್ರದ ಪ್ರಕಾರವೂ ಕೂಡ ಫಲದೀಪಿಕಾಚಾರ್ಯರು ಕೆಲವೊಂದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಈ ಶುಕ್ರನಿಗೆ ಕಾರಕತ್ವ ಇರತಕ್ಕಂಥದ್ದು. ಇವಾಗ ನೀವೇ ಗಮನಿಸಿ, ನಾವು ಒಬ್ಬ ವ್ಯಕ್ತಿ ಪವರಲ್ಲಿದ್ದಾನೆ ಅಂತ ಆದರೆ ಅವನು ಏನೇನನ್ನ ಕೊಡಬಹುದು, ಅವನು ಯಥೇಚ್ಛವಾಗಿ ಕೊಡ್ತಾನೆ. ಈಗ ನಮ್ಮ ಸಂಬಂಧಿಕರು CM PM ಆಗಿದ್ದಾರೆ ಅಂತಂದ್ರೆ ಅವರ ಸಹಾಯ ತಗೊಂಡು ಅವರಿಂದ ನಾವೇನೇನು ಮಾಡಿಸಿಕೊಳ್ಬೇಕು ಎಲ್ಲ ಕೆಲಸ ಮಾಡಿಸಿಕೊಳ್ತೇವೆ. ಅವರಿಗೆ ಪವರೇ ಇಲ್ಲ ಅಂತ ಆದರೆ ಅವರಿಂದ ಸಿಗಬೇಕಾದ್ರೆ ನಮಗೇನಾದ್ರು ಸಿಗುತ್ತಾ? ಸಿಗೋಲ್ಲ. ಜೊತೆಗೆ ನಾವು ಕೊಟ್ಟಿದ್ದೇವಲ್ಲ ಅದನ್ನು ವಾಪಸ್ ಕೊಡು ಅಂತ ಕೇಳಿದ್ರೆ ಅವರು, ಯಾಕೆ ಅವರಿಗೆ ಬೇಕಾಗಿರುತ್ತೆ. ಹಾಗಾಗಿ ಶುಕ್ರನಿಗೆ ಕಾರಕತ್ವ ಇರತಕ್ಕಂತಹದ್ದು ಅದು ಏನು? ಫಲದೀಪಿಕಾಚಾರ್ಯ ಹೇಳ್ತಾರೆ, ಸಂಪದ್ವಾಹನ ವಸ್ತ್ರಭೂಷಣ ನಿಧಿ ದ್ರವ್ಯಾಣಿ ತೋರ್ಯತ್ರಿಕಂ ಭಾರ್ಯಾ ಸೌಖ್ಯ ಸುಗಂಧ ಪುಷ್ಪಮದನವು ವ್ಯಾಪಾರ ಶಯ್ಯಾಲಯನ್. ಶಯ್ಯಾಲಯನ್ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಸಂಪತ್ತು, ವಾಹನ, ವಸ್ತ್ರ, ಭೂಷಣ, ನಿಧಿ, ದ್ರವ್ಯಗಳು, ಭಾರ್ಯ ಜೊತೆಗೆ ಭಾರ್ಯಾ ಸೌಖ್ಯಂ, ಹೆಂಡತಿಯಿಂದಾಗಿ ನಾವು ಪಡೆಯುವಂತಹ ಸುಖ, ಸುಗಂಧ, ಪುಷ್ಪ, ಮದನ, ರತಿ ಕ್ರೀಡೆ, ಜೊತೆಗೆ ಶಯ್ಯಾಲಯಾನ್, ನಾವು ಮಲಗುವಂತಹ ಕೋಣೆ, ಸರಿಯಾಗಿ ನಿದ್ದೆ ಬರೋಲ್ಲ, ಹಾಸಿಗೆ ಅದೇ ಹಾಸಿಗೆ ಮೇಲೆ ಮಲಗ್ತಾ ಇರ್ತೇವೆ. ಆದರೆ ಕೆಲವೊಂದು ದಿನಗಳು ನೀವು ಗಮನಿಸಿ, ಕೆಲವೊಂದು ದಿನಗಳಿಗೆ ನಮಗೆ ನಿದ್ದೆ ಬರೋಲ್ಲ, ಕೆಲವೊಂದು ದಿನಗಳಲ್ಲಿ ಭಾರಿ ಚೆನ್ನಾಗಿ ಮಲಗಿರ್ತೇವೆ, ಮತ್ತೆ ದಿವಸ ಅದೇ ಕೆಲಸ ಅದೇ ಎಲ್ಲವೂ ಕೂಡ. ಆದರೆ ಕೆಲವು ಶುಕ್ರನ ಪ್ರಭಾವ ಎಷ್ಟರ ಮಟ್ಟಿಗೆ ಇರುತ್ತೆ ಅಷ್ಟರ ಮಟ್ಟಿಗೆ ನಮಗೆ ಶಯ್ಯಾ ಸುಖ ಸಿಗುತ್ತೆ, ರತಿ ಸೌಖ್ಯ ಸಿಗುತ್ತೆ, ಭಾರ್ಯಾ ಸುಖ ಸಿಗುತ್ತೆ. ಆದರೆ ಅಂತಹ ಭಾರ್ಯಾ ಸುಖವನ್ನ, ರತಿ ಸೌಖ್ಯವನ್ನ, ಶಯ್ಯಾ ಸುಖವನ್ನ ಕೊಡುವಂತಹ ಶುಕ್ರ ಮೌಢ್ಯಾವಸ್ಥೆಗೆ ಹೋದ ಅಂತ ಆದರೆ ಇದರಿಂದ ನಿಮಗೇನಾದರೂ ಸಿಗುತ್ತಾ? ಯಾಕೆ? ಅವನಿಗೆ ಪವರೇ ಇಲ್ಲ. ಶುಕ್ರನಿಂದಾಗಿ ನಮಗೇನು ಸಿಗಬೇಕು? ಶುಕ್ರ ವೀರ್ಯಕಾರಕ. ಅಂತಹ ಶುಕ್ರನಿಗೆ ಮೌಢ್ಯ ಇದ್ರೆ ಅದರಿಂದಾಗಿ ನಮಗೆ ಧರ್ಮ ಪ್ರಜಾ ಸಂಪತ್ತಿ ಹೇಗಾಗುತ್ತೆ? ನಾವು ಮದುವೆ ಆಗೋದೇ ಒಳ್ಳೆಯ ಸಂಸ್ಕಾರವಂತವಾದ ಮಕ್ಕಳನ್ನ ಪಡೀಲಿಕ್ಕೆ. ಇವತ್ತು ಎಷ್ಟು ಜನ ಸಮಾಜ ಘಾತುಕರಾಗಿದ್ದಾರೆ. ಯಾಕೆ? ಇಂತಹ ಅನರ್ಥದ ಸಂದರ್ಭಗಳಲ್ಲಿ ವಿವಾಹಾದಿಗಳನ್ನು ನಡೆಸಿದ್ದರಿಂದ ಸಮಾಜ ಘಾತುಕರಾದಂತಹ ಮಕ್ಕಳನ್ನ ಪಡೆದಿರ್ತಾರೆ. ಹಾಗಾಗಿ ನಾವು ಈ ಉಪನಯನ ಅಥವಾ ವಿವಾಹಾದಿ ಸಂಸ್ಕಾರಗಳನ್ನು ನಮ್ಮ ಮಕ್ಕಳಿಗೆ ನಾವು ಕೊಡುವಾಗ ಒಳ್ಳೆಯ ಮುಹೂರ್ತದಲ್ಲಿ, ಒಳ್ಳೆಯ ಸಂದರ್ಭದಲ್ಲಿ, ಒಳ್ಳೆಯ ಸಮಯದಲ್ಲಿ ನಾವು ಮುಹೂರ್ತವನ್ನು ನೋಡಿ ಎಲ್ಲ ಸಂಸ್ಕಾರವನ್ನು ಕೊಡಬೇಕು. ಇಲ್ಲ ಅಂತ ಆದರೆ ನಾವು ಗಮನಿಸಬಹುದು, ರಾವಣ ಕುಂಭಕರ್ಣರು ಹೇಗೆ ಹುಟ್ಟಿದ್ರು? ಮಾಡಬಾರದ ಸಂದರ್ಭದಲ್ಲಿ ರತಿಕ್ರೀಡೆಯನ್ನು ಮಾಡಿದ್ದರಿಂದ
ಅದರ ಫಲವಾಗಿ ರಾವಣ ಕುಂಭಕರ್ಣರು ಹುಟ್ಟಿದರು. ಯಾಕೆ ಅಂತ ಹೇಳಿದ್ರೆ ಗಂಡು ಹೆಣ್ಣು ಹೊಂದಾಗುವಂತಹದ್ದು ಕೆಲವು ಸಂದರ್ಭಗಳಲ್ಲಿ ಒಂದು ಆಗಬಾರದು ಅಂತ ಹೇಳ್ತಾರೆ. ಯಾಕೆಂದ್ರೆ ಇಂತಹ ದೋಷಗಳು ಬರುತ್ತೆ. ಅದನ್ನು ನಾವು ಎಚ್ಚರಿಕೆಯಿಂದ ನೆನಪಿಟ್ಟುಕೊಂಡು ನಮ್ಮ ಜೀವನವನ್ನ ಸಾಗಬೇಕು. ನಾನು ಆಗಲೇ ಹೇಳಿದೆ, ಶಾಸ್ತ್ರ ನಮ್ಮನ್ನ ಶಾಸನೆ ಮಾಡುತ್ತೆ, ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅದರಿಂದ ಅದನ್ನು ಶಾಸ್ತ್ರ ಅಂತ ಕರೀತಾರೆ. ಶಾಸನ ತ್ರಾಯತೆ. ಆದರೆ ನಾವು ಅದೇನು ಶಾಸನ ಮಾಡುತ್ತೆ, ಅದನ್ನು ನಾವು ಪರಿಪಾಲಿಸೋದೇ ಇಲ್ಲ ಅಂತ ಆದರೆ ನಮ್ಮನ್ನು ಅದ್ಯಾಕೆ ರಕ್ಷಣೆ ಮಾಡುತ್ತೆ? ಅದು ಹೇಳಿದ ಮಾರ್ಗದಲ್ಲಿ ನಾವು ನಡೀಬೇಕು. ಅದು ನಾವು ಇವತ್ತು ನಡೀತಾ ಇದ್ದೇವಾ? ನಡೀತಾ ಇಲ್ಲ. ಹಾಗಿದ್ರೆ ಈ ಶುಕ್ರಮೌಢ್ಯದ ಕಾಲದಲ್ಲಿ ನಾವು ಒಂದು ವೇಳೆ ವಿವಾಹಾದಿ ಕರ್ಮಗಳನ್ನು ನಾವು ನಮ್ಮ ಮಕ್ಕಳಿಗೆ ಮಾಡಿದ್ವಿ ಅಂತ ಆದರೆ ಮುಂದಿನ ದಿನಗಳಲ್ಲಿ ನಾವು ಕಷ್ಟವನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನ ತಾವೆಲ್ಲ ಮಾಡಬೇಕು. ಅದನ್ನ ನಾವು ಎಷ್ಟರ ಮಟ್ಟಿಗೆ ಶಾಸ್ತ್ರ ಹೇಳ್ತಾ ಇದೆ, ನಾನು ಹೇಳ್ತಾ ಇದ್ದೇನೆ ಅಂತ ಖಂಡಿತ ತಿಳಿಯಬೇಡಿ. ಮುಹೂರ್ತ ಚಿಂತಾಮಣಿಕಾರರು, ಫಲದೀಪಿಕಾಕಾರರು ನಮಗೆ ಒಂದು ಶಾಸನ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇದನ್ನು ಮಾಡಬೇಡಿಪ್ಪ, ಇದರಿಂದ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ. ತೊಂದರೆ ಆಗುತ್ತೆ ಅಂತ ಹೇಳಿದ್ರು ನಾವು ಮಾಡ್ತೇವೆ ಅಂತ ಆದರೆ ಅದು ನಮ್ಮ ತಪ್ಪಾಗುತ್ತೆ. ಆದ್ದರಿಂದ ಅದನ್ನು ಮಾಡದೆ ಶಾಸ್ತ್ರ ಹೇಳಿದ ಮಾರ್ಗವನ್ನ ನಾವು ಪರಿಪಾಲಿಸ್ತಾ ಬರೋಣ. ಅದರ ಜೊತೆಗೆ ಶುಕ್ರ ಉಚ್ಚ ಸ್ಥಾನದಲ್ಲಿ ಇದ್ದಾಗ ಈ ಮೌಢ್ಯಾವಸ್ಥೆ ಅಂತಕ್ಕಂಥದ್ದು ಬರ್ತಾ ಇದೆ. ಹಾಗಾಗಿ ಶುಕ್ರ ಉಚ್ಚದಲ್ಲಿದ್ದಾಗ ಮೂಢನಾಗ್ತಾನೆ ಅಂತಾದಾಗ ನಮಗೆ ಬಹಳಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಪ್ರಧಾನವಾಗಿ ಶುಕ್ರ ಸಂತೋಷವನ್ನು ಕೊಡುವಂತಹದ್ದು ಕೇಂದ್ರ ಭಾವಗಳಲ್ಲಿ, ಅಂದರೆ ಈಗ ಮಿಥುನ ರಾಶಿಯವರಿಗೆ, ವೃಷಭ ರಾಶಿಯವರಿಗೆ, ಜೊತೆಯಲ್ಲಿ ಈ ಕರ್ಕಾಟಕ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ಒಳ್ಳೆಯ ಫಲವನ್ನು ಸೂಚನೆ ಮಾಡ್ತಾ ಇದ್ದಾನೆ. ವೃಶ್ಚಿಕ ರಾಶಿಯವರಿಗೆ, ಧನು ರಾಶಿಯವರಿಗೆ ಮತ್ತು ಕುಂಭ ರಾಶಿಯವರಿಗೆ, 7 ರಾಶಿಯವರಿಗೆ ಸಂಪತ್ತನ್ನ, ಧನವನ್ನ, ಮತ್ತೆ ಒಳ್ಳೆಯ ಸ್ಥಾನಮಾನವನ್ನ, ವಾಹನದ ಯೋಗವನ್ನ, ರತಿಯ ಸೌಖ್ಯವನ್ನ, ಮದುವೆಯಾಗದವರಿಗೆ ಮದುವೆ ಆಗುವಿಕೆಯನ್ನ, ಇದನ್ನೆಲ್ಲವನ್ನು ಸೂಚನೆ ಮಾಡ್ತಾ ಇದ್ದಾನೆ. ಆದರೆ ಈ ಸಂದರ್ಭದಲ್ಲಿ ಶುಕ್ರ ಅಸ್ತನಾಗಿದ್ದಾಗ ಮಾತ್ರ ನಾವು ಈ ಕೆಲವೊಂದು, ನಾನೇನು ಅವಾಗಲೇ ಯಾವುದನ್ನು ಮಾಡಬಾರದು ಅಂತ ತಿಳಿಸಿದ್ದೇನೆ ಅದನ್ನು ಮಾಡಿದ್ವಿ ಅಂತ ಆದರೆ ಶುಕ್ರನ ಅವಕೃಪೆಗೆ ನಾವು ಪಾತ್ರರಾಗಬೇಕಾಗತ್ತೆ. ಅವಾಗ ವಿವಾಹವಾದರೂ ನಾವು ಆ ಭಾರ್ಯಾ ಸುಖವನ್ನ, ಭಾರ್ಯಾ ಸೌಖ್ಯವನ್ನ ನಾವು ಅನುಭವಿಸುವುದಕ್ಕಾಗೋಲ್ಲ. ಆದ್ರಿಂದ ನಮ್ಮ ಜೀವನ ಪರ್ಯಂತ ಆ ಕಡೆ ಡಿವೋರ್ಸು ಆಗೋಲ್ಲ, ಈ ಕಡೆ ಸುಖನೂ ಇಲ್ಲ. ಆದ್ರಿಂದ ಎಡಬಡಿಂಗಿತನ ಆಗಿಬಿಡುತ್ತೆ. ಆದ್ರಿಂದ ಇಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ವಿವಾಹಾದಿಗಳಿಗೆ ಮುಂದುವರಿಯುವುದು ತಪ್ಪಾಗುತ್ತೆ. ಜೊತೆಗೆ ನಾನು ಆವಾಗಲೇ ತಿಳಿಸಿದೆ, ಇಷ್ಟು ರಾಶಿಯವರು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಯಾರಿಗೆ ಶುಕ್ರ ಅಷ್ಟಮದಲ್ಲಿದ್ದಾನೆ, ಶುಕ್ರ ಅಷ್ಟಮದಲ್ಲಿರ್ತಕ್ಕಂಥದ್ದು ಅಂದರೆ ಎಕ್ಸಾಂಪಲ್ಗೆ ಸಿಂಹರಾಶಿಯವರು, ಜೊತೆಗೆ ಷಷ್ಠದಲ್ಲಿ ನಮಗೆ ತುಲಾರಾಶಿಯವರಿಗೆ, ಕುಂಭರಾಶಿಯವರಿಗೆ, ಜೊತೆಗೆ ಈ ಮೇಷರಾಶಿಯವರು ಇಷ್ಟಪಡ್ತಾ ಇದ್ದೀರಿ ಅಂತಂದರೆ ದಂಪತಿಗಳಲ್ಲಿ ಅಸುಖ ಅಥವಾ ಸ್ತ್ರೀಯಿಂದಾಗಿ ಕೆಲವು ಅಪವಾದಗಳನ್ನು ಪಡೆಯುವಂತಹದ್ದು, ಈ ಥರದ ಕೆಲವು ಅನರ್ಥಗಳನ್ನು ಕೂಡ ಪಡೆಯಬೇಕಾಗತ್ತೆ. ಆದ್ರಿಂದ ಇಂತಹ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಿ. ಈ ಸಂದರ್ಭದಲ್ಲಿ ಇದನ್ನು ಮಾಡಬಾರದು ಅಂತ ಹೇಳಿದೆ. ಹಾಗಾದ್ರೆ ಏನು ಮಾಡಬೇಕು ಅಂತಂದ್ರೆ ವಿಶೇಷವಾಗಿ ದೇವಿಯ ಪ್ರಾರ್ಥನೆಯನ್ನು ನಡೆಯುವಂತಹದ್ದು, ಅಥವಾ ದೇವಿಯ ಸ್ತೋತ್ರವನ್ನ ಪಾರಾಯಣ ನಡೆಸುವಂತಹದ್ದು, ಅಥವಾ ವಾದರಾಜರು ರಚಿಸಿರತಕ್ಕಂತಹ ಲಕ್ಷ್ಮೀ ಶೋಭಾನ ಪದವನ್ನ ಪ್ರತಿನಿತ್ಯ ಜಪ ಮಾಡುವಂತಹದ್ದು. ಅದರಿಂದಾಗಿ ಲಕ್ಷ್ಮಿಯ ವಿಶೇಷವಾದ ಆರಾಧನೆಯನ್ನ ಹೆಚ್ಚಿನ ಮಟ್ಟಿಗೆ ನಾವು ನಡೆಸ್ತಾ ಬಂದ್ವಿ ಅಂತಾದರೆ ನಾವು ಖಂಡಿತವಾಗಿಯೂ ಕೂಡ ಒಳ್ಳೆ ರೀತಿಯಾದ ಆನಂದವನ್ನ, ಸಂತೋಷವನ್ನ ನಮ್ಮ ಮುಂದಿನ ಜೀವಮಾನದಲ್ಲಿ, ಅಂದ್ರೆ ಯಾವಾಗ ಅಸ್ತ ಕಳೀತದೆ, ಅಸ್ತ ಕಳೆದ ನಂತರದಲ್ಲಿ ಸರಿಯಾದಂತಹ ಜೀವನವನ್ನ ನಾವು ನಡೆಸಬಹುದಾಗಿದೆ. ಅದರಿಂದ ಈ ಸಂದರ್ಭದಲ್ಲಿ ನೆನಪಿಟ್ಟುಕೊಳ್ಳಿ, ಜುಲೈ 3ನೇ ತಾರೀಕಿನವರೆಗೆ ಹುಡುಗಿನ ನೋಡ್ಲಿಕ್ಕೆ ಹೋಗೋದಾಗಲಿ, ಅಥವಾ ಹುಡುಗನ್ ನೋಡೋದಕ್ಕೆ ಹೋಗೋದಾಗಲಿ, ಅಥವಾ ಮಾತುಕತೆ ನಡೆಸೋದಾಗಲಿ, ಅಥವಾ ಎಂಗೇಜ್ಮೆಂಟ್ ನಡೆಸುವಂತಹದ್ದಾಗಲಿ, ಮದುವೆಗೆ ಸಂಬಂಧಪಟ್ಟ ಯಾವ ಕೆಲಸವನ್ನೂ ಕೂಡ ದಯವಿಟ್ಟು ಮುನ್ನಡೆಸಬೇಡಿ. ಅದರಿಂದ ಅನರ್ಥವಾಗುತ್ತೆ. ಅದರಿಂದ ಎಚ್ಚರಿಕೆಯಿಂದ ನಾವು ಮುನ್ನಡೆಸಬೇಕು. ಯಾಕೆಂದ್ರೆ ಗ್ರಹಾಹ ಸೂಚಯಂತೀಹ ಜನ್ಮನಿ, ಯಾವ ಗ್ರಹರೂ ನಮಗೆ ದೋಷವನ್ನ ಕೊಡೋದಿಲ್ಲ. ದಯವಿಟ್ಟು ಇದನ್ನೆಲ್ಲ ಗಮನಿಸಬೇಕು. ಹಾಗೇ ಆಗಿಬಿಡುತ್ತೆ ಅಲ್ಲ,
ಸೂಚನೆ ಮಾಡ್ತಾ ಇದ್ದಾರೆ. ಶುಕ್ರಾಸ್ತ ಇದೆ, ಈ ಕೆಲಸಗಳನ್ನು ಮಾಡಬೇಡಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಎಚ್ಚರಿಕೆಯನ್ನು ಪಾಲಿಸಿ ನಾವು ತದನಂತರ ಕಾಲದಲ್ಲಿ ಮಾಡಿಕೊಳ್ಳೋದ್ರಿಂದ ಏನು ಹೋಗಬೇಕಾಗಿದೆ ನಮಗೆ? 1 ತಿಂಗಳು 2 ತಿಂಗಳು ಡಿಲೇ ಆಗ್ಬೋದು ಅಷ್ಟೇ, ಆದರೆ ಜೀವನ ಪೂರ್ತಿ ಸಂತೋಷವಾಗಿರ್ತೇವೆ ನಾವು. ಹಾಗಾಗಿ ಜೀವನ ಪೂರ್ತಿ ಸಂತೋಷವಾಗಿರೋದು ಮುಖ್ಯವೋ ಅಥವಾ ಜೀವನ ಪೂರ್ತಿ ಕಷ್ಟಪಡ್ತಾ ಇರೋದು ಮುಖ್ಯನಾ? ಅದು 1 ದಿವಸದ ಸಂತೋಷಕ್ಕೋಸ್ಕರ ಜೀವನ ಪೂರ್ತಿ ಕಷ್ಟಪಡ್ತೀವಿ ಅಂತಂದ್ರೆ ನಮಗಿಂತ ಹುಚ್ಚರು ಬೇರೆಯವರು ಇರೋದಿಲ್ಲ. ಆದ್ರಿಂದ 2 ತಿಂಗಳು ಮುಂದೆ ಹಾಕಿ ಎಲ್ಲ ಕೆಲಸಗಳನ್ನು, ವಿವಾಹಕ್ಕೆ ಸಂಬಂಧಪಟ್ಟದ್ದು, ಮನೆ ಕಟ್ಟುವಂತ ಕೆಲಸ, ಮನೆ ಕಟ್ತಾ ಇದೆ ಕಟ್ಬಿಡಿ, ಆದರೆ ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತೀರಿ ಅಂತ ಆದರೆ ಸ್ವಲ್ಪ ಡಿಲೇ ಮಾಡಿ. ಖಂಡಿತವಾಗಿಯೂ ಕೂಡ ನಿಮ್ಮ ಮನೆ, ನಿಮ್ಮ ಮಕ್ಕಳು ಎಲ್ಲರೂ ಸಂತೋಷವಾಗಿ ಜೀವನ ಮಾಡುವಂತಹ ಯೋಗ ಭಾಗ್ಯಗಳನ್ನು ಈ ಶುಕ್ರ ಗ್ರಹದಿಂದಾಗಿ ತಾವೆಲ್ಲ ಸೌಖ್ಯವನ್ನ ಪಡೀಬಹುದು. ಇದರಿಂದಾಗಿ ಶಾಸ್ತ್ರ ಏನು ತಿಳಿಸಿಕೊಡ್ತಾ ಇದೆ ಅದನ್ನು ಪರಿಪಾಲಿಸೋಣ. ಅದರಿಂದ ಭಗವಂತನ ವಿಶೇಷವಾದ ಅನುಗ್ರಹವನ್ನ ನಾವು ನೀವೆಲ್ಲ ಪಡೆಯೋಣ ಅಂತ ಹೇಳ್ತಾ, ಕೃಷ್ಣ